ರಾಕಿಂಗ್ ಸ್ಟಾರ್ ಯಶ್ ತಾಯಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಹಾಸನದ ಸೈಟ್ ಸಮರ ತಾರಕಕ್ಕೇರಿದ್ದು ಒತ್ತುವರಿ ಆರಂಭ ಮಾಡಿದ್ದ ದೇವರಾಜ್ಗೆ ರಸ್ತೆಯಲ್ಲೇ ನಿಂತು ಆವಾಜ್ ಹಾಕಿದ್ದಾರೆ. ಹಾಸನದ ವಿದ್ಯಾನಗರ ಸೈಟ್ ಮಾಲೀಕತ್ವದ ವಿಷಯವಾಗಿ ನಟ ಯಶ್ ತಾಯಿ ಹಾಗೂ ಜಾಗದ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಫೈಟ್ ತಾರಕಕ್ಕೇರಿದೆ. ಜನವರಿ 4ರಂದು ಒತ್ತುವರಿ ಆರೋಪದಲ್ಲಿ ಯಶ್ ತಾಯಿ ಪುಷ್ಪಾರ ಮನೆಗೆ ಹೊಂದಿಕೊಂಡಂತಿದ್ದ ಕಾಂಪೌಂಡ್ ಕೆಡವಲಾಗಿತ್ತು. ಬಳಿಕ ದೂರು ಕೊಟ್ಟ ಯಶ್ ತಾಯಿ ಸುಮ್ಮನಾಗಿದ್ರು. ಆದ್ರೀಗ ಕೇಸ್ ಕೋರ್ಟ್ ಕಟಕಟೆಯಲ್ಲಿರುವಾಗಲೇ ಮತ್ತೆ ಕಾಂಪೌಂಡ್ ಹಾಕಿಸಲು ಮುಂದಾಗಿದ್ರು. ಈ ವೇಳೆ ಸ್ಥಳಕ್ಕೆ ದೇವರಾಜ್ ಅವರು ಬಂದಿದ್ರು. ಈ ವೇಳೆ ಇನ್ಮುಂದೆ ಇಲ್ಲಿ ಬಾರದಂತೆ ದೇವರಾಜ್ಗೆ ಪುಷ್ಪಾ ವಾರ್ನ್ ಮಾಡಿದ್ದಾರೆ. ಇಲ್ಲ, ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾವ. ಹೆಂಗ್ರಿ ಕೊಡ್ತಾರೆ ಅವರು? ಅಲ್ಲ, ಸರ್ವೆ ನಂಬರ್ ಇದಲ್ಲ, ಅದೊಂದು ಮಂಡಟ್ ಮಾಡು. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದು ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡ್ಕೊಳಕ್ ಹೇಳಿ ಅವ್ನಿಗೆ. ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ ಅಷ್ಟೇ. ನಟ ಯಶ್ ತಾಯಿಗೆ ದೇವರಾಜ್ ತಿರುಗೇಟು ಕೊಟ್ಟಿದ್ದಾರೆ. ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ ಆದೇಶದಂತೆ ನಮ್ಮ ಸ್ವತ್ತನ್ನ ಸ್ವಾಧೀನ ಮಾಡಿಕೊಂಡಿದ್ದೀವಿ, ಯಾರ ಮೇಲೂ ದಬ್ಬಾಳಿಕೆ ಮಾಡಿಲ್ಲ, ಅವರೇ ಇಲ್ಲಿ ಕೂಗಾಡ್ತಾ ಇದ್ದಾರೆಂದು ಆರೋಪಿಸಿದ್ದಾರೆ. ಕೋರ್ಟ್ ಮೂಲಕವೇ ಎಲ್ಲ ಬಗೆಹರಿಯಲಿ ಎಂದಿದ್ದಾರೆ. ಇವತ್ತು ಇಲ್ಲಿ ಹಿಂಗೆ ಬಂದೆ, ನಾನು ಯಾರೇನು ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಇಲ್ಲಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋ ಹೊತ್ತಿಗೆ ಅವರೇ ಬಂದು ನಾನು ಬಂದು ನಿಂತ್ಕೊಂಡೆ. ಪುಷ್ಪಾ ಅವ್ರು ಬಂದು ನನ್ನ ಜಾಗ ನೀನು ಯಾಕೆ ಬಂದಿದೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಏನು ರೌಡಿಜ ಮಾಡಕ್ಕೆ ಬಂದಿದ್ದೀವಿ, ನಾವು ರೌಡಿಜ ಮಾಡಕ್ಕೆ ಹೋಗ್ತೀವಿ, ನಾವು ನಮ್ಮ ಜಾಗಕ್ಕೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ನಾನು ಜಿಪೆ ಹೊಡ್ರು ಅದ್ರ ಮಾಲೀಕ, ಅದರಿಂದ ನಾನು ಪ್ರತಿನಿತ್ಯ ಬಂದು ಹೋಗ್ತೀನಿ. ಸದ್ಯ ಈ ಹಗ್ಗ ಜಗ್ಗಾಟ ಅಂತ್ಯವಾಗೋ ಲಕ್ಷಣ ಕಾಣಿಸ್ತಿಲ್ಲ. ಈ ನಡುವೆ ಎರಡೆರಡು ರೀತಿಯ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳೇ ಎಡವಟ್ಟು ಮಾಡಿದ್ದಾರಾ ಅನ್ನೋ ಅನುಮಾನವೂ ದಟ್ಟವಾಗಿದೆ. ಕೋರ್ಟ್ ಮೂಲಕವೇ ಉತ್ತರ ಸಿಗಬೇಕಿದೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ. ಕುತೂಹಲಕ್ಕೆ ಕಾರಣವಾಗಿರುವ ಗದಗದ ಲಕ್ಕುಂಡಿಯಲ್ಲಿಂದು 14ನೇ ದಿನದ ಉತ್ಖನನ ಕಾರ್ಯ ನಡೆಯಿತು. ಆದರೆ ಇವತ್ತು ಯಾವುದೇ ಪ್ರಾಚ್ಯಾವಶೇಷ ಪತ್ತೆಯಾಗಿಲ್ಲ. ಇನ್ನು ಉತ್ಖನನ ಕಾರ್ಯದಿಂದ ಧೂಳು ಎದ್ದೇಳ್ತಾ ಇದ್ದು, ಪಕ್ಕದಲ್ಲಿರುವ ವಿವೇಕಾನಂದ ಶಾಲೆಯ LKG, UKG ಓದೋ ಪುಟ್ಟ ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರದ ಸಮಸ್ಯೆ ಉಂಟಾಗ್ತಾ ಇದೆಯಂತೆ. ಟಿವಿ9 ಈ ಬಗ್ಗೆ ವರದಿ ಪ್ರಸಾರ ಮಾಡಿದ ಬಳಿಕ ನೀರು ಸಿಂಪಡಣೆ ಕಾರ್ಯ ನಡೆಯುತ್ತಿದೆ.